ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಪುಂಡರ ಹಾವಳಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಾದ್ಯಂತ ಬಂದ್ಗೆ ಕರೆ ಕೊಟ್ಟಿದ್ದ ಕನ್ನಡ ಪರ ಹೋರಾಟಗಾರರು ನೌಕರರು ಕಡ್ಡಾಯವಾಗಿ ಹಾಜರಾತಿಗೆ ಸಾರಿಗೆ ನಿಗಮ ಸೂಚನೆಯನ್ನ ಕೊಟ್ಟಿದೆ. ವಾರದ ರಜೆ, ದೀರ್ಘ ರಜೆ ಹೊರತುಪಡಿಸಿ ಎಲ್ಲರೂ ಕಡ್ಡಾಯ ಹಾಜರಾತಿ ಆಗಿರಬೇಕು. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸಿಬ್ಬಂದಿಗೆ ನಿಗಮಗಳಿಂದ ನಿರ್ದೇಶನವನ್ನು ಕೊಡಲಾಗಿದೆ. ಸಾರಿಗೆ ನಿಗಮದ ಕೆಲ ಸಂಘಟನೆಗಳಿಂದ ಬಂದ್ಗೆ ಬೆಂಬಲ ವ್ಯಕ್ತವಾಗಿದೆ. ಹೀಗಾಗಿ ನೌಕರರು ಕರ್ತವ್ಯಕ್ಕೆ ಗೈರಾಗುವ ಸಾಧ್ಯತೆಗಳು ಹೆಚ್ಚಿದೆ. ನೌಕರರು ಗೈರಾದರೆ ಬಸ್ ಸಂಚಾರದಲ್ಲಿ ವ್ಯತ್ಯಯ ಆಗುವ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಎಲ್ಲ ನೌಕರರು ಕಡ್ಡಾಯವಾಗಿ ಹಾಜರಾತಿಗೆ ಸೂಚನೆಯನ್ನು ಕೊಡಲಾಗಿರುವಂತಹದ್ದು. ನಾಳೆ ನೌಕರರು ಗೈರಾದರೆ ಶಿಸ್ತು ಕ್ರಮದ ಎಚ್ಚರಿಕೆ ನೀಡಿದ ಸಾರಿಗೆ ನಿಗಮಗಳು. ಕನ್ನಡ ಪರ ಸಂಘಟನೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಾಳೆ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಬೆಂಬಲವನ್ನು ವ್ಯಕ್ತಪಡಿಸಿದರೆ ಕೆಲವು ಸಾಮಾಜಿಕ ಸಂಘಟನೆಗಳು ನಿರಾಕರಿಸಿದೆ, ವಿರೋಧತೆಯನ್ನು ಕೂಡ ವ್ಯಕ್ತಪಡಿಸಿದೆ. ಎಲ್ಲ ಕಾರ್ಮಿಕರು ಕಪ್ಪು ಪಟ್ಟಿಯನ್ನು ಧರಿಸಿ, ತಲೆ ಮೇಲೆ ಕಪ್ಪು ಪಟ್ಟಿಯನ್ನು ಧರಿಸಿ ಬೆಂಬಲ ಕೊಡಬೇಕು ಎನ್ನುವಂಥದ್ದು ವಾಟಾಳ್ ನಾಗರಾಜ್ ಅವರ ಆಗ್ರಹ ಆಗಿತ್ತು. ಇನ್ನು ಮತ್ತೊಂದು ಕಡೆ ಸರ್ಕಾರದ ಉಪಮುಖ್ಯಮಂತ್ರಿ ಸರ್ಕಾರದ ಪರವಾಗಿ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ರು. ನಾಳೆ ಯಾವುದೇ ತರಹದ ಬಂದ್ಗೆ ಸರ್ಕಾರದ ಬೆಂಬಲ ಇರೋದಿಲ್ಲ. ಎಲ್ಲರೂ ಕೂಡ ಅವರವರ ಪಾಡಿಗೆ ಕೆಲಸ ಮಾಡ್ಕೊಂಡು ಹೋಗಿ. ಬಸ್ಗಳಿರ್ತವೆ, ಮೆಡಿಕಲ್ ಇರುತ್ತೆ, ಹೋಟೆಲ್ ಇರುತ್ತೆ, ಶಾಲಾ ಕಾಲೇಜುಗಳು ಕೂಡ ತೆರೆದಿರುತ್ತೆ. ಎಲ್ಲ ತರಹದ ವ್ಯವಹಾರ ವಹಿವಾಟು ಕೂಡ ಯಥಾ ಪ್ರಕಾರವಾಗಿ ನಡೀತಾ ಇರುತ್ತೆ. ಕರ್ನಾಟಕ ಬಂದ್ ಆಗೋದಿಲ್ಲ. ಕರ್ನಾಟಕ ಬಂದ್ ಮಾಡುವಂತಹ ಅವಶ್ಯಕತೆ, ಅನಿವಾರ್ಯತೆ ಇಲ್ಲ. ಕನ್ನಡ ಪರ ಸಂಘಟನೆಗಳಿಗೆ ಸರ್ಕಾರದಿಂದ ಯಾವುದೇ ತರಹದ ಬೆಂಬಲಗಳು ಇರೋದಿಲ್ಲ. ಕನ್ನಡ ಪರ ಸಂಘಟನೆಗಳಿಗಲ್ಲ, ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿದೆಯಲ್ಲ, ಆ ಬಂದ್ ಕರೆಗೆ ಸರ್ಕಾರದಿಂದ ಬೆಂಬಲ ಇಲ್ಲ ಎನ್ನುವಂತಹದ್ದು DCM DK ಶಿವಕುಮಾರ್ ಸ್ಪಷ್ಟಪಡಿಸಿದರು. ಒಟ್ಟಾರೆ ನಾಳೆ ಮೂಲಭೂತವಾಗಿ ಮನುಷ್ಯರಿಗೆ ಏನೇನು ಬೇಕು ಎಲ್ಲ ಸಾಮಗ್ರಿಗಳು ಕೂಡ ದೊರೆಯುತ್ತವೆ. ಜೊತೆಗೆ ಸಾರಿಗೆ ವ್ಯವಸ್ಥೆಯೂ ಕೂಡ ಇರುತ್ತೆ. ಮೆಡಿಕಲ್, ಆಸ್ಪತ್ರೆ, ಶಾಲಾ ಕಾಲೇಜು ಎಲ್ಲವೂ ಕೂಡ ಓಪನ್ ಆಗಿರುತ್ತೆ ಎನ್ನುವಂತಹದ್ದು.